2, 3, big breaking. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡಿದ್ವಿ. ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದೀವಿ. ನಿಗಮ ಮಂಡಳಿ ವಿಚಾರದಲ್ಲಿ ಮೈತ್ರಿ ಬಿರುಕು. ಕಾಂಗ್ರೆಸ್ ಪಟ್ಟಿಯಲ್ಲಿ ಕೆಲವನ್ನ ಕೈಬಿಟ್ಟ ಸಿಎಂ. ಬಂಡಾಯಗಾರರಿಗೆ ಬಿಸಿ ಮುಟ್ಟಿಸಿದ ಮುಖ್ಯಮಂತ್ರಿ. ಎಸ್, ಮೈತ್ರಿಯಲ್ಲಿ ಮತ್ತೆ ಸಮನ್ವಯ ಸಂಘರ್ಷ ಎದ್ದೇಳ್ತಾ ಇದೆ. ದೋಸ್ತಿ ಸರ್ಕಾರದಲ್ಲಿ ನಿಗಮ ಸಂಕಟ ಈಗ ಶುರುವಾಗಿರುವಂತದ್ದು. ನಿಗಮ ನೇಮಕ ಜಟಾಪಟಿ ಬಲು ಜೋರಾಗಿದೆ. ಮೈತ್ರಿಯಲ್ಲಿ ಮತ್ತೆ ಸಮನ್ವಯದ ಸಂಘರ್ಷ ಭುಗಿಲೆದ್ದಿರುವಂತದ್ದು. ದೋಸ್ತಿ ಸರ್ಕಾರದಲ್ಲಿ ನಿಗಮ ಮಂಡಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಟ ಶುರುವಾಗಿದೆ. ನಿಗಮ ನೇಮಕ ಜಟಾಪಟಿ ಈಗ ಬಲು ಜೋರಾಗಿದೆ. ಮೈತ್ರಿ ಪಕ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಈಗ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. 5 ಕೈ ಶಾಸಕರ ನೇಮಕಕ್ಕೆ ಮುಖ್ಯಮಂತ್ರಿಗಳು ತಡೆ ಒಡ್ಡಿದ್ದಾರೆ. 14 ಮಂದಿ ನೇಮಕಕ್ಕೆ ಮಾತ್ರ ಇಲ್ಲಿ ಸಿಎಂ ಅಂಕಿತವನ್ನ ಹಾಕಲಾಗಿರುವಂತದ್ದು. ಒಟ್ಟು 19 ಮಂದಿಯ ಅಂದ್ರೆ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 19 ಮಂದಿಯ ಒಂದು ಹೆಸರನ್ನ ಕಳಿಸಲಾಗಿತ್ತು. ಆದ್ರೆ ಸಿಎಂ ಎಚ್ಡಿಕೆ ನೀಡಿದ್ದು ಕೇವಲ 14 ನಿಗಮ ಮಂಡಳಿಗಳಿಗೆ ಮಾತ್ರ ಸಹಿಯನ್ನ ಹಾಕಿರುವಂತದ್ದು. ಸೊ ಹೀಗಾಗಿ ಕಾಂಗ್ರೆಸ್ ನಾಯಕರಲ್ಲಿ ಈಗ ಅಸಮಾಧಾನ ಭುಗಿಲೇಳ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಕೆಲವರನ್ನ ತಡೆ ಹಿಡಿಯಲಾಗಿದೆ ಅಂತ ಅವ್ರು ಯಾರು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ಸುಧಾಕರ್, ಜಸ್ಟಿಸ್ ಸೋಮಶೇಖರ್, ಹ್ಯಾರಿಸ್, ಕೆಎನ್ ಸುಬ್ಬಾರೆಡ್ಡಿ, ವೆಂಕಟರಮಣಯ್ಯ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತರು. ಹಾಗೆ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡೆ ಹಿಡಿದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಸೊ ಹೀಗಾಗಿ ನೇಮಕಕ್ಕೆ ತಡೆಯನ್ನ ನೀಡಲಾಗಿದೆ. ಸಿಎಂ ಕುಮಾರಸ್ವಾಮಿ ಅವರು 5 ಶಾಸಕರ ನಿಗಮ ಮಂಡಳಿ ನೇಮಕಕ್ಕೆ ತಡೆಯನ್ನ ನೀಡಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬಿಡಿಎ ನಿಗಮವನ್ನ ಕೇಳಿದ್ರು ಎಸ್.ಟಿ. ಸೋಮಶೇಖರ್, ಮಾಲಿನ್ಯ ನಿಯಂತ್ರಣ ಮಂಡಳಿ ಕೇಳಿದ್ರು ಸುಧಾಕರ್ ಅವರು, ಹಾಗೆ ಬಿಎಂಟಿಸಿ ನಿಗಮವನ್ನ ಕೇಳಿದ್ರು ಎನ್.ಎ. ಹ್ಯಾರಿಸ್ ಅವರು. ಬೆಂಗಳೂರಿನ ಶಾಂತಿನಗರದ ಶಾಸಕರು ರಸ್ತೆ ಅಭಿವೃದ್ಧಿ ನಿಗಮವನ್ನ ಕೇಳಿದ್ರು ವೆಂಕಟರಮಣಯ್ಯ. ಕರ್ನಾಟಕ ರೇಷ್ಮೆ ನಿಗಮ ಮಂಡಳಿಯನ್ನ ಎನ್ ಸುಬ್ಬಾರೆಡ್ಡಿ ಅವರು ಕೇಳಿದ್ರು. ಈ 5 ಶಾಸಕರ ನಿಗಮ ಮಂಡಳಿ ನೇಮಕಕ್ಕೆ ಸಿಎಂ ಅವರು ಅಂಕಿತವನ್ನ ಹಾಕಿಲ್ಲ. ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ನೇರ ಸಂಪರ್ಕದಲ್ಲಿ ಡೆಸ್ಕ್ ನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶ್ರೀನಿವಾಸ್, ಇಲ್ಲಿ ಪ್ರಮುಖವಾಗಿ 5 ಶಾಸಕರು ಹಾಗೆ 4 ಇಲ್ಲಿ ಪ್ರಮುಖವಾಗಿ ಒಟ್ಟು 9 ಜನರ ಒಂದು ನಿಗಮ ಮಂಡಳಿ ಆಗಿರ್ಬೋದು, ಹಾಗೆ ಸಂಸದೀಯ ಕಾರ್ಯದರ್ಶಿ ಇವೆಲ್ಲವಕ್ಕೂ ಕೂಡ ತಡೆಯನ್ನ ಒಡ್ಡಲಾಗಿರುವಂತದ್ದು. ಯಾವ ರೀತಿಯಾಗಿ ಅಸಮಾಧಾನ ವ್ಯಕ್ತವಾಗಬಹುದು? ಪೃಥ್ವಿರಾಜ್, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪದೇ ಪದೇ ಕಾಂಗ್ರೆಸ್ ಮುಖಂಡರನ್ನ ಕೆಣಕ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನಗಳಲ್ಲಿ ಕಾಡ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಸಂಪುಟ ಪುನರಚನೆ ಸಂದರ್ಭದಲ್ಲೂ ಕೂಡ ಏನು ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ಒಂದು ಸಚಿವರಿಗೆ ಇಂತಿಂತದೇ ಖಾತೆಗಳನ್ನ ಕೊಡಬೇಕು ಅಂತಕ್ಕಂಥ ಒಂದು ಲಿಸ್ಟ್ ಅನ್ನು ರೆಡಿ ಮಾಡಿ ಮುಖ್ಯಮಂತ್ರಿ ಕಳಿಸಿತ್ತು. ಆದ್ರೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಇಲಾಖೆಗಳನ್ನ ತಮ್ಮ ಬಳಿ ಇಟ್ಟುಕೊಂಡು ಏನು ಒಂದು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು ಆ ಇಲಾಖೆಗಳಿಗೆ ಕೊಕ್ಕೆ ಹಾಕಿತ್ತು. ಈ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಒಂದು ಅಸಮಾಧಾನ ಕೂಡ ಕಾಂಗ್ರೆಸ್ ವಲಯದಲ್ಲಿ ನಿರ್ಮಾಣವಾಗಿತ್ತು. ಬಳಿಕ ಎಐಸಿಸಿ ಒಂದು ನಿಗಮ ಮಂಡಳಿ ಪಟ್ಟಿಯನ್ನು ರೆಡಿ ಮಾಡಿ 19 ಶಾಸಕರ ಒಂದು ಹೆಸರನ್ನ ಮತ್ತು ಆ ಶಾಸಕರ ಮುಂದೆ ಇಂತಹದೇ ನಿಗಮ ಮಂಡಳಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಪಟ್ಟಿಯನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನೀಡಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು 19 ಜನರ ಕಾಂಗ್ರೆಸ್ ಶಾಸಕರ ಪಟ್ಟಿಯಲ್ಲಿ ಕೇವಲ 14 ಜನ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ನಿಗಮ ಮಂಡಳಿಯಲ್ಲಿ ನೇಮಕ ಮಾಡಿ ಸಹಿ ಹಾಕಿದ್ದಾರೆ. ಅಂದ್ರೆ 5 ಜನ ಶಾಸಕರನ್ನ ಕೈ ಬಿಟ್ಟಿದ್ದಾರೆ. ಜೊತೆಗೆ ಏನು ವಿಶೇಷ ಇತರೆ 5 ಹುದ್ದೆಗಳು, ಇತರೆ ಒಂದು 4 ಹುದ್ದೆಗಳಿಗೆ, ಅದು ದೆಹಲಿ ವಿಶೇಷ ಪ್ರತಿನಿಧಿ ಹುದ್ದೆ ಆಗಿರಬಹುದು ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಹುದ್ದೆ ಆಗಿರಬಹುದು, ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರಬಹುದು ಮತ್ತು ಸಂಸದೀಯ ಕಾರ್ಯದರ್ಶಿ ಆಗಿರಬಹುದು, ಈ 4 ಹುದ್ದೆಗಳಿಗೂ ಕೂಡ ನೇಮಕ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಪಟ್ಟಿ ಮತ್ತು ಶಾಸಕರ ಹೆಸರನ್ನು ಕೂಡ ಒಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ನೀಡಿತ್ತು. ಆದ್ರೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಒಂದು ಹುದ್ದೆಗಳಿಗೂ ಕೂಡ ಕೊಕ್ಕೆ ಹಾಕಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಬಂಡಾಯ ಶಾಸಕರನ್ನು ನಿಗಮ ಮಂಡಳಿಗೆ ಕೂಡಲೇ ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದು ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ತಂದಿದ್ರು.
ಆ ಒಂದು ಶಾಸಕರಿಗೆ ಒಂದು ಪಾಠ ಕಲಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವರಿಗೆ ಕೊಕ್ಕೆ ಹಾಕಿದಾರ. ಜೊತೆಗೆ ಏನು ವಿಷಯ 4 ಏನು ಇತರೆ ಒಂದು ಹುದ್ದೆಗಳಿದ್ವು, ಆ ಹುದ್ದೆಗಳು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಹುದ್ದೆಗಳಾಗಿದೆ. ದೆಹಲಿ ವಿಶೇಷ ಪ್ರತಿನಿಧಿ ಆಗಿರ್ಬೋದು, ಸಿಎಂ ಸಂಸದೀಯ ಕಾರ್ಯದರ್ಶಿ ಆಗಿರ್ಬೋದು, ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನ ಆಗಿರ್ಬೋದು. ಹೀಗಾಗಿ ಇದಕ್ಕೆ ಹಳೆದು ತೂಗಿ ನೇಮಕ ಮಾಡಬೇಕು ಅಂತ ಅನ್ನೋ ಒಂದು ಕಾರಣಕ್ಕಾಗಿ ಇವುಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ಕಾರ್ಯ ಕೂಡ ಪೆಂಡಿಂಗ್ ಇಟ್ಟಿರಲಿ, ಇದು ಒಂದು ದೋಸ್ತಿ ಸರ್ಕಾರದಲ್ಲಿ ಮತ್ತೆ ಒಂದು ಬಂಡಾಯಕ್ಕೆ ಇದು ಪುಷ್ಟಿ ನೀಡಿದಂತ ಆಗಿದೆ. ಪೃಥ್ವಿರಾಜ್. ಓಕೆ.